ಹೈ ಫ್ರೆಂಡ್ಸ್, ಇರುವೆಗಳೆಲ್ಲ ಒಂದೇ ಲೈನಲ್ಲಿ ಯಾಕೆ ಹೋಗ್ತವೆ? ಹಾಗೆ ವಿಮಾನದಲ್ಲಿರುವ ಬ್ಲ್ಯಾಕ್ ಬಾಕ್ಸ್ ಏನು ಕೆಲಸ ಮಾಡುತ್ತೆ? ಟ್ರ್ಯಾಕ್ಟರ್ಗೆ ಸಮನಾದ ಚಕ್ರಗಳು ಯಾಕೆ ಇರೋದಿಲ್ಲ? ಈ ರೀತಿಯ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಫ್ಯಾಕ್ಟ್ ನಂಬರ್ 1, ಇರುವೆಗಳು ಯಾವಾಗಲೂ ಒಂದೇ ಲೈನ್ನಲ್ಲಿ ಯಾಕೆ ಹೋಗ್ತವೆ? ಹಾಗೆ ಕೆಲವೊಮ್ಮೆ ಒಂದಕ್ಕೊಂದು ಎದುರಾಗಿ ಏನೋ ಸೀಕ್ರೆಟ್ ನ ಮಾತನಾಡಿಕೊಳ್ತವೆ. ಆ ರೀತಿ ಯಾಕೆ ಮಾಡ್ತವೆ ಈಗ ನೋಡೋಣ. ನೀವೆಲ್ಲ ಗಮನಿಸಿದ್ರೆ ಇರುವೆಗಳೆಲ್ಲ ಒಂದೇ ಲೈನ್ನಲ್ಲಿ ಹೋಗ್ತಾ ಇರ್ತವೆ. ಇದಕ್ಕೆ ಕಾರಣ ಅವುಗಳಿಗೆ ಡಿಸಿಪ್ಲಿನ್ ಇದೆ ಅಂತ ಅರ್ಥವಲ್ಲ. ಒಂದಿಷ್ಟು ಇರುವೆಗಳು ಸೇರಿ ಒಂದು ಗೂಡಿನಲ್ಲಿ ಇರ್ತವೆ. ಒಂದು ವೇಳೆ ಆ ಗುಂಪಿನಲ್ಲಿರುವ ಒಂದು ಇರುವೆಗೆ ಎಲ್ಲಾದ್ರೂ ಆಹಾರವನ್ನ ಕಂಡು ಹಿಡಿದ್ರೆ ಆ ಆಹಾರವನ್ನ ತೆಗೆದುಕೊಂಡು ಆ ಗೂಡಿನತ್ತಿರ ಹೋಗ್ತಾ ಆ ದಾರಿಯಲ್ಲಿ ಪ್ಯಾರಾಮೌಂಟ್ಸ್ ಅನ್ನೋ ಒಂದು ಕೆಮಿಕಲ್ ಬಿಡ್ತಾ ಹೋಗುತ್ತೆ. ಆದ್ರೆ ಪ್ರತಿ ಬೇರೆ ಬೇರೆ ಗೂಡಿನಲ್ಲಿರುವ ಇರುವೆಗಳಿಗೆ ಬೇರೆ ಬೇರೆ ರೀತಿಯ ಸ್ಮೆಲ್ ಇರುವ ಯುನಿಕ್ ಪ್ಯಾರಾಮೌಂಟ್ಸ್ ಇರುತ್ತೆ. ಈಗ ಆ ಗೂಡಿನಲ್ಲಿರುವ ಉಳಿದ ಇರುವೆಗಳು ಆ ಇರುವೆ ಬಿಟ್ಟಿರುವ ಪ್ಯಾರಾಮೌಂಟ್ ಸ್ಮೆಲ್ ನ ಆಧಾರದ ಮೇಲೆ ಆ ಆಹಾರವಿರುವ ಪ್ರದೇಶಕ್ಕೆ ಹೋಗ್ತವೆ. ಆದ್ರೆ ಈ ಇರುವೆಗಳು ಬಿಡುವ ಈ ಪ್ಯಾರಾಮೌಂಟ್ಸ್ ಅನ್ನೋ ಕೆಮಿಕಲ್ ಸ್ಮೆಲ್ ಕೆಲವು ಸಮಯದವರೆಗೆ ಮಾತ್ರ ಇರುತ್ತೆ. ಅದು ಆವಿಯಾದ್ರೆ ಇರುವೆಗಳು ತಮ್ಮ ದಾರಿಯನ್ನ ಮರೆತು ಬಿಡುತ್ತವೆ. ಆದ್ದರಿಂದ ಈ ಇರುವೆಗಳು ಪ್ರತಿ ಸಲ ಆ ಪ್ಯಾರಾಮೌಂಟ್ಸ್ ನ ಬಿಡುತ್ತಾ ನಂತರ ಬರುವ ಇರುವೆಗಳಿಗೆ ದಾರಿಯನ್ನ ಏರ್ಪಾಟು ಮಾಡ್ತವೆ. ಈ ರೀತಿ ಹಿಂದೆ ಬರುವ ಇರುವೆಗಳು ಆ ಸ್ಮೆಲ್ ಆಧಾರವಾಗಿ ಪ್ರಯಾಣಿಸ್ತವೆ. ಹಾಗೆಯೇ ನಾವು ಸರಿಯಾಗಿ ಗಮನಿಸಿದ್ರೆ ಲೈನ್ ನಲ್ಲಿ ಹೋಗ್ತಾ ಕೆಲವೊಮ್ಮೆ ಎದುರಿಗೆ ಬರುವ ಎರಡು ಇರುವೆಗಳು ನಿಂತು ಏನೋ ಮಾತನಾಡ್ತಾ ಇರೋ ಹಾಗೆ ಕಾಣಿಸುತ್ತೆ. ಇಷ್ಟಕ್ಕೂ ಅಲ್ಲಿ ಏನ್ ನಡೀತಾ ಇರುತ್ತೆ ಅಂದ್ರೆ ಆ ಸಮಯದಲ್ಲಿ ಆ ಎರಡು ಇರುವೆಗಳು ಒಂದರ ಪ್ಯಾರಾಮೌಂಟ್ ಸ್ಮೆಲ್ ಮತ್ತೊಂದು ಎಳೆದುಕೊಳ್ಳುತ್ತೆ. ನಾವು ಮುಂಚೆ ನೋಡಿದ ಹಾಗೆ ಒಂದೊಂದು ಗೂಡಿನಲ್ಲಿರುವ ಇರುವೆಗಳ ಗುಂಪಿಗೆ ಒಂದೊಂದು ರೀತಿಯ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ ಆಧಾರವಾಗಿ ಎದುರಿಗೆ ಬಂದಿರುವ ಇರುವೆ ಅವರ ಗ್ಯಾಂಗ್ಗೆ ಸೇರಿದ ಇರುವೆನ ಅಥವಾ ಬೇರೆ ಗ್ಯಾಂಗ್ಗೆ ಸೇರಿದ ಇರುವೆನ ಎಂದು ತಿಳಿದುಕೊಳ್ಳೋದಕ್ಕೆ ಈ ರೀತಿ ಎರಡು ಇರುವೆಗಳು ಅಪೋಸಿಟ್ ಬಂದಾಗ ಅವು ಅವುಗಳ ಪ್ಯಾರಾಮೌಂಟ್ ಸ್ಮೆಲ್ ನೋಡಿಕೊಳ್ಳುತ್ತವೆ. ಒಂದು ವೇಳೆ ಆ ಸ್ಮೆಲ್ ತಮ್ಮ ಗ್ಯಾಂಗ್ ನದ್ದು ಅಲ್ಲದೆ ಬೇರೆ ಆಗಿದ್ರೆ ಅವು ಆ ಇರುವೆಗಳ ಜೊತೆಗೆ ಹೋರಾಡಿ ಆ ಇರುವೆಯನ್ನ ಹೊರಗಡೆ ತಳ್ತವೆ. ನಂಬರ್ 2, ವಿಮಾನದಲ್ಲಿರುವ ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ಏನು? ಅದರಿಂದ ಉಪಯೋಗವೇನು? ಬ್ಲ್ಯಾಕ್ ಬಾಕ್ಸ್ ಪ್ರತಿ ವಿಮಾನದಲ್ಲಿ ಖಂಡಿತ ಇರುವ ಉಪಕರಣವಾಗಿದೆ. ಯಾವುದಾದ್ರೂ ಒಂದು ವಿಮಾನ ಅಪಾಯಕ್ಕೆ ಗುರಿಯಾದಾಗ ಆ ಘಟನೆಗೆ ಕಾರಣವೇನೆಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಈ ಬ್ಲ್ಯಾಕ್ ಬಾಕ್ಸ್ ನ ಬಳಸ್ತಾರೆ. ಆದ್ರೆ ಎಲ್ರಿಗೂ ಇರೋ ಒಂದು ಡೌಟ್ ಏನಂದ್ರೆ ಇದು ಆರೆಂಜ್ ಕಲರ್ ನಲ್ಲಿ ಇದ್ರೂ ಕೂಡ ಇದನ್ನ ಬ್ಲ್ಯಾಕ್ ಬಾಕ್ಸ್ ಅಂತ ಯಾಕೆ ಕರೀತಾ ಇದ್ದಾರೆ? ಇದಕ್ಕಿರುವ ಕಾರಣಗಳಲ್ಲಿ ಒಂದು, ಮುಂಚೆ ಇದು ಬ್ಲ್ಯಾಕ್ ಕಲರ್ ನಲ್ಲೇ ಇತ್ತು. ಆದ್ರೆ ವಿಮಾನಕ್ಕೆ ಆಕ್ಸಿಡೆಂಟ್ ಆದಾಗ ವಿಮಾನ ಸುಟ್ಟು ಹೋದಾಗ ಆ ಬ್ಲ್ಯಾಕ್ ಬಾಕ್ಸ್ ಕೂಡ ಕಪ್ಪು ಬಣ್ಣದಲ್ಲಿ ಇರೋದ್ರಿಂದ ಇದನ್ನ ಗುರುತಿಸೋದು ಕಷ್ಟವಾಗಿತ್ತು. ಆದ್ದರಿಂದ ಸುಲಭವಾಗಿ ಇದನ್ನ ಗುರುತಿಸೋದಕ್ಕೆ ಬ್ರೈಟ್ ಆರೆಂಜ್ ಅಥವಾ ರೆಡ್ ಕಲರ್ ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದನ್ನ ಈಗಲೂ ಬ್ಲ್ಯಾಕ್ ಬಾಕ್ಸ್ ಅಂತಾನೆ ಕರೀತಾರೆ. ಇದನ್ನ ಬ್ಲ್ಯಾಕ್ ಬಾಕ್ಸ್ ಅಂತ ಕರೆಯೋದಕ್ಕೆ ಇನ್ನೂ ತುಂಬಾ ಕಾರಣಗಳಿವೆ. ಆದ್ರೆ ಈ ಬ್ಲ್ಯಾಕ್ ಬಾಕ್ಸ್ ಅನ್ನೋದು ಒಂದಲ್ಲ ಎರಡು ಉಪಕರಣಗಳು. ಒಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, ಎರಡು ಫ್ಲೈಟ್ ಡಾಟಾ ರೆಕಾರ್ಡರ್. ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನೋದು ಕಾಕ್ಪಿಟ್ ನಲ್ಲಿರುವ ಶಬ್ದಗಳನ್ನ ಹಾಗೆ ಪೈಲಟ್ ಮಾತನಾಡುವ ಮಾತುಗಳನ್ನ ರೆಕಾರ್ಡ್ ಮಾಡ್ತಾ ಇರುತ್ತೆ. ಆದ್ರೆ ಕೊನೆಯ 2 ಗಂಟೆಗಳ ಡಾಟಾವನ್ನ ಮಾತ್ರ ಇರಿಸಿಕೊಂಡು ಇದಕ್ಕೂ ಮುಂಚೆ ರೆಕಾರ್ಡ್ ಮಾಡಿರುವ ಡಾಟಾವನ್ನ ಡಿಲೀಟ್ ಮಾಡಿರುತ್ತೆ. ಅಂದ್ರೆ ಕೇವಲ ಕೊನೆಯ 2 ಗಂಟೆಗಳ ಡಾಟಾವನ್ನ ಮಾತ್ರ ಸ್ಟೋರ್ ಮಾಡಿಕೊಂಡಿರುತ್ತೆ. ಇನ್ನು ಫ್ಲೈಟ್ ಡಾಟಾ ರೆಕಾರ್ಡರ್ ಆದ್ರೆ ಫ್ಲೈಟ್ ನಲ್ಲಿ ಟೈಮ್ ಎಷ್ಟಾಗಿದೆ, ಫ್ಲೈಟ್ ಎಷ್ಟು ಸ್ಪೀಡ್ ನಲ್ಲಿ ಹೋಗ್ತಾ ಇದೆ, ಎಷ್ಟು ಎತ್ತರದಲ್ಲಿ ಆರ್ತಾ ಇದೆ, ಕ್ಯಾಬಿನ್ ನಲ್ಲಿ ಟೆಂಪರೇಚರ್ ಎಷ್ಟಿದೆ, ಇಂಜಿನ್ಸ್ ಹೇಗೆ ಕೆಲಸ ಮಾಡ್ತಾ ಇದಾವೆ, ಈ ರೀತಿ ಪ್ಯಾರಾಮೀಟರ್ಸ್ ಗೆ ಸಂಬಂಧಿಸಿದ ಕೊನೆಯ 25 ಗಂಟೆಗಳ ಡಾಟಾವನ್ನ ಇದು ರೆಕಾರ್ಡ್ ಮಾಡುತ್ತೆ. ಇವೆರಡನ್ನು ಸೇರಿಸಿ ವಿಮಾನದ ಕೊನೆಯ ಭಾಗದಲ್ಲಿ ಇಡ್ತಾರೆ. ಯಾಕಂದ್ರೆ ಯಾವುದಾದ್ರೂ ಆಕ್ಸಿಡೆಂಟ್ ನಡೆದಾಗ ಮುಂದೆ ಇರುವ ಭಾಗಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಹಿಂದಿರುವ ಭಾಗ ಕಡಿಮೆ ಡ್ಯಾಮೇಜ್ ಆಗುತ್ತೆ. ಹಾಗೆ ಒಂದು ವೇಳೆ ವಿಮಾನ ನೀರಿನಲ್ಲಿ ಬಿದ್ರೆ ಈ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಬೀಕಾನ್ ಅನ್ನೋ ಒಂದು ಉಪಕರಣ ಇರುತ್ತೆ. ಇದಕ್ಕೆ ಏನಾದ್ರೂ ವಾಟರ್ ಟಚ್ ಆದ್ರೆ ಬೀಕಾನ್ ಆಕ್ಟಿವ್ ಆಗಿ ಪ್ರತಿ ಸೆಕೆಂಡ್ ಗೆ ಒಂದು ಸಿಗ್ನಲ್ ಅಂತೆ 30 ದಿನಗಳವರೆಗೆ ಸಿಗ್ನಲ್ ನ ಕಳುಹಿಸುತ್ತೆ. 30 ದಿನಗಳ ನಂತರ ಅದರಲ್ಲಿ ಚಾರ್ಜಿಂಗ್ ಆಗೋಗುತ್ತೆ. ನಂತರ ಅದು ಸಿಗ್ನಲ್ ನ ಕಳುಹಿಸೋದಿಲ್ಲ. 20,000 ಅಡಿಗಳ ಆಳದಿಂದಲೂ ಕೂಡ ಇದು ಸಿಗ್ನಲ್ ನ ಕಳುಹಿಸಬಲ್ಲದು. ಈ ಸಿಗ್ನಲ್ಸ್ ನಿಂದ ಬ್ಲ್ಯಾಕ್ ಬಾಕ್ಸ್ ಎಲ್ಲಿದೆ ಅಂತ ಕಂಡುಕೊಳ್ತಾರೆ. ಈ ಬ್ಲ್ಯಾಕ್ ಬಾಕ್ಸ್ ಆಕ್ಸಿಡೆಂಟ್ ನಲ್ಲಿ ಹೆಚ್ಚು ಪ್ರೆಷರ್ ನ ಟೆಂಪರೇಚರ್ ನ ತಡೆದುಕೊಳ್ಳೋ ಹಾಗೆ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಟೈಟಾನಿಯಂ ನಿಂದ ತಯಾರು ಮಾಡ್ತಾರೆ. ಕೇವಲ ಈ ಬ್ಲ್ಯಾಕ್ ಬಾಕ್ಸ್ ಬೆಲೆ ಸರಿಸುಮಾರು 10 ಲಕ್ಷ ರೂಪಾಯಿ ಇರುತ್ತೆ. ಇದರ ಒಳಗೆ ಮೆಮೊರಿ ಬೋರ್ಡ್ ಇರುತ್ತೆ. ಆ ಮೆಮೊರಿ ಬೋರ್ಡ್ ನಲ್ಲಿ ವಿಮಾನಕ್ಕೆ ಸಂಬಂಧಿಸಿದ ಡಾಟಾ ಎಲ್ಲ ಇರುತ್ತೆ. ಏನಾದ್ರೂ ವಿಮಾನಕ್ಕೆ ಅಪಘಾತ ನಡೆದ್ರೆ ಮೊದಲು
ಈ ಬ್ಲಾಕ್ ಬಾಕ್ಸ್ ನ ಹುಡುಕ್ತಾರೆ. ಆ ನಂತರ ಬ್ಲಾಕ್ ಬಾಕ್ಸ್ ನಲ್ಲಿರುವ ಮೆಮೊರಿ ಬೋರ್ಡ್ ನ ಡಾಟಾ ಆಧಾರವಾಗಿ ಅಪಘಾತಗಳು ನಡೆಯೋದಕ್ಕೆ ಕಾರಣವೇನು, ಅಪಾಯಗಳು ನಡೆಯೋದಕ್ಕೂ ಮುಂಚೆ ವಿಮಾನದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು, ವಿಮಾನ ಹೇಗೆ ಪ್ರಯಾಣಿಸಿದೆ, ಈ ರೀತಿ ಎಲ್ಲಾ ಡೀಟೇಲ್ಸ್ ನ ತಿಳಿದುಕೊಳ್ಳುತ್ತಾರೆ. ಈ ವಿಮಾನ ಅಪಘಾತ ಪೈಲಟ್ ತಪ್ಪಿನಿಂದ ನಡೆದಿದೆಯಾ ಅಥವಾ ಯಾವುದಾದ್ರೂ ಟೆಕ್ನಿಕಲ್ ಫೇಲ್ಯೂರ್ ನಿಂದ ನಡೆದಿದೆಯಾ ಅನ್ನೋದನ್ನ ತಿಳಿದುಕೊಂಡು ಅದರ ಆಧಾರವಾಗಿ ಭವಿಷ್ಯತ್ತಿನಲ್ಲಿ ಮತ್ತೆ ಈ ರೀತಿಯ ಅಪಾಯಗಳು ಬರದಂತೆ ಕ್ರಮ ಕೈಗೊಳ್ಳುತ್ತಾರೆ. ಅದಕ್ಕೋಸ್ಕರ ವಿಮಾನಗಳಲ್ಲಿ ಈ ಬ್ಲಾಕ್ ಬಾಕ್ಸ್ ನ ಯೂಸ್ ಮಾಡ್ತಾರೆ. ನಂಬರ್ 3, ಭಾರತದ ಕರೆನ್ಸಿ ಮೇಲೆ ಮಹಾತ್ಮ ಗಾಂಧಿಯ ಫೋಟೋವನ್ನ ಮುದ್ರಿಸಿರ್ತಾರೆ. ಆದ್ರೆ ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ ಇಷ್ಟಕ್ಕೂ ಗಾಂಧೀಜಿಯವರ ಫೋಟೋವನ್ನ ಎಲ್ಲಿ ತೆಗೆದಿದ್ದಾರೆ ಅಂತ? ಇಂಡಿಯನ್ ಕರೆನ್ಸಿ ಮೇಲಿರುವ ಗಾಂಧೀಜಿಯವರ ಫೋಟೋವನ್ನ 1946ರಲ್ಲಿ ಭಾರತದ ರಾಷ್ಟ್ರಪತಿ ಭವನದ ಹೊರಾಂಗಣದಲ್ಲಿ ತೆಗೆದಿದ್ದು. ಇದು ಆಗಿನ ವಾಯ್ಸ್ ರಾಯ್ ಮನಿ ಆಗಿತ್ತು. ಇದೇ ಈಗ ನಾವು ನಮ್ಮ ಕರೆನ್ಸಿ ಮೇಲೆ ನೋಡ್ತಾ ಇರೋ ಫೋಟೋ. ನಂಬರ್ 4, ನೀವು ಗಮನಿಸಿದ್ರೆ ವಾಟರ್ ಬಾಟಲ್ ಮೇಲೆ ಎಕ್ಸ್ಪೈರಿ ಡೇಟ್ ನ ಬರೆದಿರುತ್ತೆ. ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ ಇಷ್ಟಕ್ಕೂ ನೀರು ಹೇಗೆ ಎಕ್ಸ್ಪೈರಿ ಆಗುತ್ತೆ ಅಂತ? ಆದ್ರೆ ಫ್ರೆಂಡ್ಸ್, ವಾಟರ್ ಬಾಟಲ್ ಮೇಲೆ ಬರೆದಿರುವ ಎಕ್ಸ್ಪೈರಿ ಡೇಟ್ ಅಸಲಿಗೆ ಆ ಬಾಟಲ್ ನ ಪ್ಲಾಸ್ಟಿಕ್ ನ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನೋದು ಒಂದು ಡೇಂಜರಸ್ ಎಲಿಮೆಂಟ್. ಇದರಲ್ಲಿ ಹೆಚ್ಚು ಸಮಯದವರೆಗೆ ನೀರು ಇರೋದ್ರಿಂದ ನೀರಿನಲ್ಲಿ ಪ್ಲಾಸ್ಟಿಕ್ ಎಲಿಮೆಂಟ್ಸ್ ಮಿಕ್ಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಅಲ್ಟಿಮೇಟ್ಲಿ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ಬಾಟಲ್ ಮೇಲೆ ಎಕ್ಸ್ಪೈರಿ ಡೇಟ್ ಬರೆದಿರುತ್ತೆ. ಹಾಗೆ ಕಸ್ಟಮರ್ಗೆ ಮಾರುವ ಪ್ರತಿ ವಸ್ತುಗಳ ಮೇಲೆ ಎಕ್ಸ್ಪೈರಿ ಡೇಟ್ ಬರೆಯೋದು ಕಡ್ಡಾಯವಾಗಿರುತ್ತೆ. ನಂಬರ್ 5, ಯಾಕೆ ಟ್ರ್ಯಾಕ್ಟರ್ಗಿರುವ ಹಿಂದಿನ ಚಕ್ರಗಳು ದೊಡ್ಡದಾಗಿ ಇರ್ತವೆ ಮತ್ತೆ ಮುಂದಿರುವ ಚಕ್ರಗಳು ಮಾತ್ರ ಸಣ್ಣದಾಗಿ ಯಾಕಿರ್ತವೆ? ಬೇರೆ ವೆಹಿಕಲ್ಸ್ ಗೆ ಇದ್ದ ಹಾಗೆ ಈಕ್ವಲ್ ಸೈಜ್ ನಲ್ಲಿ ಇದ್ರೆ ಏನಾಗುತ್ತೆ? ಇದಕ್ಕೆ ಕೆಲವು ಕಾರಣಗಳಿವೆ. ಅವೇನು ನೋಡೋಣ ಬನ್ನಿ. ಮೊದಲನೆಯದು ಗ್ರಿಪ್ಗೋಸ್ಕರ. ನೀವು ಗಮನಿಸಿದ್ರೆ ಟ್ರ್ಯಾಕ್ಟರ್ ಹೆಚ್ಚಾಗಿ ಕೆಸರಿನಲ್ಲಿ, ಹೊಲಗಳಲ್ಲಿ, ತೆಗ್ಗು ಬಗಡಿ ಇರುವ ಸ್ಥಳಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಒಂದು ವೇಳೆ ಎಲ್ಲಾ ಟೈರ್ಸ್ ಒಂದೇ ಸೈಜ್ ನಲ್ಲಿ ಇದ್ರೆ ಟ್ರ್ಯಾಕ್ಟರ್ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳುವ ಅವಕಾಶ ಹೆಚ್ಚಾಗಿರುತ್ತೆ. ನೀವು ಕಾರ್ಗಳನ್ನ ಗಮನಿಸಿ ಕೆಸರಿರೋ ರೋಡ್ ನಲ್ಲಿ ಸ್ಲಿಪ್ ಆಗೋದು, ಕೆಲವೊಮ್ಮೆ ಕೆಸರಿನಲ್ಲಿ ಸಿಕ್ಕಾಕಿಕೊಳ್ಳೋದನ್ನ ನೋಡಿರ್ತೀರಾ. ಏಕೆಂದ್ರೆ ಆ ಕಾರ್ ಟೈರ್ಸ್ ಒಂದೇ ಸೈಜ್ ನಲ್ಲಿ ಇರೋದ್ರಿಂದ. ಆದ್ರೆ ಟ್ರ್ಯಾಕ್ಟರ್ ಗಿರುವ ಹಿಂದಿನ ಟೈರ್ಸ್ ಟ್ರ್ಯಾಕ್ಟರ್ ಬೀಳದಂತೆ ಟೈರ್ಸ್ ನ ಬಿಗಿಯಾಗಿ ಹಿಡಿದುಕೊಳ್ತವೆ. ಹಾಗೆ ತೆಗ್ಗು ಬಗಡಿ ಇರುವ ಸ್ಥಳಗಳಲ್ಲಿ ಸ್ಲಿಪ್ ಆಗದಂತೆ ಹೋಗುತ್ತೆ. ಹಾಗೆ ಟ್ರ್ಯಾಕ್ಟರ್ ಅನ್ನೋದು ವಸ್ತುಗಳನ್ನ ಎಳೆದುಕೊಂಡು ಹೋಗುತ್ತೆ. ಅದರ ಹಿಂದಿರುವ ಭಾರ ಹಿಂದಿರುವ ಚಕ್ರಗಳನ್ನ ಹಿಂದಕ್ಕೆ ಎಳಿತಾ ಇರುತ್ತೆ. ಇದರಿಂದ ಅವುಗಳಿಗೆ ಗ್ರಿಪ್ ಹೆಚ್ಚಾಗಿ ಸ್ಲಿಪ್ ಆಗದಂತೆ ಹೋಗ್ತವೆ. ಇನ್ನೊಂದು ಕಾರಣ ಏನಂದ್ರೆ ಸ್ಟೇರಿಂಗ್. ಒಂದು ವೇಳೆ ಮುಂದಿರುವ ಟೈರ್ಸ್ ದೊಡ್ಡದಾಗಿದ್ರೆ ಟರ್ನಿಂಗ್ ಹತ್ತಿರ ತಿರುಗುವ ರೇಡಿಯಸ್ ಹೆಚ್ಚಾಗುತ್ತೆ. ಆಗ ಲೋಡ್ ನಿಂದ ಇರುವ ಟ್ರ್ಯಾಕ್ಟರ್ ನ ಟರ್ನಿಂಗ್ ನಲ್ಲಿ ತಿರುಗಿಸಬೇಕಂದ್ರೆ ಹೆಚ್ಚಿನ ಸ್ಥಳ ಬೇಕಾಗುತ್ತೆ. ಅದೇ ಸಣ್ಣ ಚಕ್ರಗಳು ಇದ್ರೆ ಕಡಿಮೆ ರೇಡಿಯಸ್ ನಿಂದ ಕಾರ್ನರ್ ನಲ್ಲಿ ಸುಲಭವಾಗಿ ಟರ್ನ್ ಆಗುತ್ತೆ. ಅದರಿಂದ ಟ್ರ್ಯಾಕ್ಟರ್ ಅನ್ನೋದು ಸಣ್ಣ ಸಣ್ಣ ಸ್ಥಳಗಳನ್ನ ಲೆಕ್ಕಿಸದೆ ಹೊಲವನ್ನ ಸುಲಭವಾಗಿ ಉಳಬಲ್ಲದು. ಇನ್ನೊಂದು ರೀಸನ್ ಏನಂದ್ರೆ ವಿಸಿಬಿಲಿಟಿ. ಟ್ರ್ಯಾಕ್ಟರ್ ನಡೆಸುತ್ತಿರುವ ಡ್ರೈವರ್ಗೆ ಸಣ್ಣ ಚಕ್ರಗಳು ಇರೋದ್ರಿಂದ ಹೊಲ ಅಥವಾ ರೋಡ್ ಆಗ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದೇ ದೊಡ್ಡ ಚಕ್ರಗಳು ಮುಂದಿದ್ರೆ ಸರಿಯಾಗಿ ಕಾಣದೆ ಅಪಾಯಗಳು ಸಂಭವಿಸುವ ಚಾನ್ಸಸ್ ಇರುತ್ತೆ. ಅದೇ ರೀತಿ ಹಿಂದಿರುವ ಚಕ್ರಗಳು ದೊಡ್ಡದಾಗಿರೋದ್ರಿಂದ ಡ್ರೈವರ್ ಸೀಟ್ ಹೈಟ್ ನಲ್ಲಿ ಇರುತ್ತೆ. ಅದರಿಂದ ಡ್ರೈವರ್ಗೆ ತನ್ನ ಮುಂದೆ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗೆ ಟ್ರ್ಯಾಕ್ಟರ್ಗೆ ಇಂಜಿನ್ ಮುಂದಿರುತ್ತೆ. ಅಷ್ಟು ಭಾರವನ್ನ ಸಮನಾಗಿಸುವುದಕ್ಕೆ ಹಿಂದಿರುವ ಚಕ್ರಗಳು ದೊಡ್ಡದಾಗಿರುತ್ತವೆ. ಅದರಿಂದ ವೇಟ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಸಮನಾಗಿ ಟ್ರ್ಯಾಕ್ಟರ್ ಬ್ಯಾಲೆನ್ಸ್ ತಪ್ಪೋದಿಲ್ಲ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.